ಕಾಲಿವುಡ್ ನಟ ಅಜಿತ್ ಕುಮಾರ್ ಅಭಿನಯಿಸಿರುವ ಗುಡ್ ಬ್ಯಾಡ್ ಅಗ್ಲಿ ಚಿತ್ರಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ. ರಿಲೀಸ್ ಆಗಿ 5 ದಿನ ಕಳೆದರೂ ಚಿತ್ರದ ಬಗೆಗಿನ ಕ್ರೇಜ್ ಮಾತ್ರ ಕಡಿಮೆಯಾಗ್ತಿಲ್ಲ. ಅಜಿತ್ ಫ್ಯಾನ್ಸ್ಗಳು ಚಿತ್ರ ನೋಡಿ ಜೈಕಾರ ಹಾಕ್ತಿದ್ದಾರೆ. ಇತ್ತ ಬಾಕ್ಸ್ ಆಫೀಸ್ನಲ್ಲಿ ಗಳಿಕೆಯೂ ಕೂಡ ಗುಡ್ ಬ್ಯಾಡ್ ಅಗ್ಲಿಯ ಹಿಂದೆ ಬಿದ್ದಿದೆ ಅಂದರೆ ತಪ್ಪಾಗಲ್ಲ. ಯಾಕಂದರೆ ಭಾರತದಲ್ಲಿ 101.30 ಕೋಟಿ ರೂಪಾಯಿಗಳಷ್ಟು ಈಗಾಗಲೇ ಗಳಿಸಿದೆ. ಇನ್ನು ವರ್ಲ್ಡ್ ವೈಡ್ ನೋಡೋದಾದರೆ ಚಿತ್ರ 170 ಕೋಟಿಯನ್ನು ಗಳಿಕೆ ಕಂಡಿದೆ ಅಂತ ಹೇಳಲಾಗ್ತಾ ಇದೆ. ಆ ಮೂಲಕ ಪ್ರದೀಪ್ ರಂಗನಾಥನ್ ಅವರ ಡ್ರ್ಯಾಗನ್ ಚಿತ್ರದ ಒಂದು ಗಳಿಕೆಯನ್ನು ಮೀರಿಸಿದೆ ಅಂತ ಹೇಳಲಾಗ್ತಾ ಇದೆ. ಯಶಸ್ಸಿನ ಖುಷಿಯಲ್ಲಿರುವಾಗಲೇ ಗುಡ್ ಬ್ಯಾಡ್ ಅಗ್ಲಿಗೆ ಈಗ ಕಾನೂನು ಸಂಕಷ್ಟ ಎದುರಾಗಿದೆ. ಕಾಪಿರೈಟ್ಸ್ ಆರೋಪ ಮಾಡಿ ಖ್ಯಾತ ಸಂಗೀತ ನಿರ್ದೇಶಕ ಆಗಿರುವ ಇಳೆಯರಾಜ ಚಿತ್ರತಂಡಕ್ಕೆ ನೋಟಿಸ್ ಅನ್ನು ಈಗ ಕಳಿಸಿದ್ದಾರೆ. ಹಾಗಾದ್ರೆ ಏನಿದು ವಿವಾದ ಅಂತ ನೋಡಿಬಿಡೋದಾದ್ರೆ, ತಮಿಳು ಆಕ್ಷನ್ ಕಾಮಿಡಿ ಗುಡ್ ಬ್ಯಾಡ್ ಅಗ್ಲಿ ನಿರ್ಮಾಪಕರಿಗೆ ಸಂಗೀತ ಮಾಂತ್ರಿಕ ಇಳೆಯರಾಜ ಈಗ ಲೀಗಲ್ ಆಗಿ ಒಂದು ನೋಟಿಸ್ ಅನ್ನು ಕಳಿಸಿದ್ದಾರೆ. ಇಳೆಯರಾಜ ಅವರ ಓತ ರುಬಾಯಂ ತಾರೇನ್ ಮತ್ತು ಇಲಮೈ ಇದೋ ಇದೋ ಮತ್ತು ಏನ್ ಜೋಡಿ ಮಂಜು ಕರುವಿ ಹಾಡುಗಳ ಬದಲಾದ ಒಂದು ಆವೃತ್ತಿಗಳನ್ನು ಬಳಸಿದ್ದಕ್ಕಾಗಿ ಚಿತ್ರರಂಗಕ್ಕೆ ಈಗ ಕಾನೂನು ಸಂಕಷ್ಟ ಎದುರಾಗಿದೆ. ಚಿತ್ರತಂಡ ಈ ಒಂದು ಕಾನೂನು ಹೋರಾಟವನ್ನು ನಡೆಸಬೇಕಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇಳೆಯರಾಜ ಅವರು ನೀಡಿರುವಂತಹ ಒಂದು ನೋಟಿಸ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ನಮ್ಮ ಕ್ಲೈಂಟ್ನ ಒಂದು ನಟ್ಟುಪುರ ಪಟ್ಟು ಚಿತ್ರದ ಓತ ರುಬಾಯಂ ತರೇನ್, ಸಕಲ ಕಲಾ ವಲ್ಲವನ್ ಚಿತ್ರದ ಇಲಮೈ ಇದೋ ಇದೋ ಮತ್ತು ವಿಕ್ರಮ್ ಚಿತ್ರದ ಎಂಜೋಡಿ ಮಂಜು ಕುರುವಿ ಹಾಡುಗಳನ್ನು ಸ್ಪಷ್ಟ ಒಂದು ಒಪ್ಪಿಗೆ ಅಥವಾ ಅನುಮತಿಯನ್ನು ಪಡೆಯದೆ ಚಿತ್ರದಲ್ಲಿ ಬಳಸಲಾಗಿದೆ. ಹಾಡುಗಳನ್ನು ಮಾರ್ಪಡಿಸಿ ಚಿತ್ರದಲ್ಲಿ ಬಳಸಿರುವುದು ಗಮನಕ್ಕೆ ಬಂದಿದೆ ಅಂತ ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಇದು ಅನಧಿಕೃತ ಬಳಕೆ ಮತ್ತು ಸ್ವಾಧೀನ ಆಗಿದ್ದು ನಮ್ಮ ಕ್ಲೈಂಟ್ನ ಒಂದು ಹಕ್ಕು ಸ್ವಾಮ್ಯ ಮತ್ತು ನೈತಿಕ ಹಕ್ಕು ಸ್ಪಷ್ಟನೆ ಇದರಲ್ಲಿ ಉಲ್ಲಂಘನೆಯಾಗಿದೆ. ಚಿತ್ರದಲ್ಲಿನ ನನ್ನ ಹಾಡುಗಳನ್ನು ಶೀಘ್ರವೇ ತೆಗೆದುಹಾಕಬೇಕು, ಇಲ್ಲವಾದರೆ ಚಿತ್ರದ ಬಾಕ್ಸ್ ಆಫೀಸ್ ಗಳಿಕೆಯಲ್ಲಿ 5 ಕೋಟಿ ರೂಪಾಯಿಯನ್ನು ಪರಿಹಾರವಾಗಿ ನೀಡಬೇಕು ಅಂತ ನೋಟಿಸನ್ನು ಕಳಿಸಲಾಗಿದೆಯಂತೆ. ಇಳೆಯರಾಜ ಈ ರೀತಿ ಚಿತ್ರತಂಡಕ್ಕೆ ಲೀಗಲ್ ಆಗಿ ಒಂದು ನೋಟಿಸ್ ಕಳಿಸಿರುವುದೇನು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಕೂಡ ಇವರು ಈ ರೀತಿಯಾದಂತಹ ಒಂದು ನೋಟಿಸ್ ಅನ್ನು ಕಳಿಸಿದ್ರು. ಅದೇನೆಂದ್ರೆ, ಮಂಜುಮಲ್ ಬಾಯ್ಸ್ ಚಿತ್ರದಲ್ಲಿ ಇಳೆಯರಾಜ ಅವರ ಕಣ್ಮಣಿ ಅನ್ಬೋರ್ಡು ಎನ್ನುವಂತಹ ಒಂದು ಹಾಡನ್ನು ಕೂಡ ಅನಧಿಕೃತವಾಗಿ ಬಳಸಲಾಗಿದೆ ಅಂತ ಅವರು ಚಿತ್ರತಂಡಕ್ಕೆ ಒಂದು ಕಾನೂನಿನ ಒಂದು ಮೊರೆ ಹೋಗಿದ್ರು, ಆರೋಪವನ್ನು ಕೂಡ ಮಾಡಿದ್ರು. ನಂತರ ಚಿತ್ರತಂಡ ಸಂಗೀತ ಮಾಂತ್ರಿಕನಿಗೆ 60 ಲಕ್ಷ ರೂಪಾಯಿಯನ್ನು ಪರಿಹಾರವಾಗಿ ಕೊಟ್ಟು ಪ್ರಕರಣಕ್ಕೆ ಇತಿಶ್ರೀಯನ್ನು ಹಾಡಿತ್ತು. ಈಗ ಗುಡ್ ಬ್ಯಾಡ್ ಅಗ್ಲಿ ಚಿತ್ರದಲ್ಲಿ ಈ ಒಂದು ಸಂಕಷ್ಟ ಕೂಡ ಎದುರಾಗಿದೆ. ಈಗ ಸದ್ಯ ಈ ಚಿತ್ರದಲ್ಲಿ ಅಜಿತ್ ಜೊತೆ ತ್ರಿಷಾ ನಾಯಕಿಯಾಗಿ ನಟಿಸಿದ್ದು, ಅರ್ಜುನ್ ದಾಸ್, ಸುನಿಲ್, ಪ್ರಿಯಾ ಪ್ರಕಾಶ್ ವಾರಿಯರ್ ನಟಿಸಿದ್ದಾರೆ. ಇನ್ನು ಮೈತ್ರಿ ಮೂವಿ ಮೇಕರ್ಸ್ ನಿರ್ಮಾಣಿಸಿರುವಂತಹ ಈ ಸಿನಿಮಾಕ್ಕೆ ವಿಜಯ್ ಪ್ರಕಾಶ್ ಸಂಗೀತವನ್ನು ನೀಡಿದ್ದಾರೆ. ಆದರೆ ಇದೇ ಒಂದು ಸಂಗೀತದ ವಿಷಯದಲ್ಲಿ ಈಗ ಈ ಒಂದು ಚಿತ್ರತಂಡಕ್ಕೆ ಕೊಂಚ ಅಡೆತಡೆ ಉಂಟಾಗ್ತಾ ಇದೆ. ಈಗಾಗಲೇ ಚಿತ್ರ ಎಲ್ಲೆಡೆ ಉತ್ತಮವಾಗಿ ಪ್ರದರ್ಶನವನ್ನು ಕಾಣ್ತಾ ಇದ್ದು, ಈ ವಿಷಯ ತಿಳಿದಂತಹ ಅಜಿತ್ ಫ್ಯಾನ್ ಸ್ವಲ್ಪ ಬೇಸರವಾಗಿದ್ದಾರೆ.